ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ನಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನಾನು ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ತಿ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತೀನಿ. ಯಾವುದೇ ರೀತಿ ಸೇವೆ ಇಲ್ಲ, ನಾ ಯಾವ ರೀತಿ ಸ್ವಾಮಿ ಮಹಾರಾಜರ ಜೊತೆ ಮಾತಾಡ್ತೇನೋ ನೀವು ಕೂಡ ಅದೇ ರೀತಿ ಮಾಡ್ಲನೋ ಹಂಬಲ್ ಐತಿ. ಯಾಕಂದ್ರೆ ಇದರಿಂದ ನೋಡ್ರಿ, ಅವ ಈಗಿನ ಒಂದು ಜಮಾನದಾಗ ಈಗಿನ ಒಂದು ಇದ್ರಾಗ ನಾವು ನಮ್ಮ ದುಃಖ ಸುಖವನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡಿದ್ವು ಅಂದ್ರೆ, ನಮ್ಮ ಸುಖ ದುಃಖವನ್ನ ಇನ್ನೊಬ್ರ ಹತ್ರ ಕೇಳ್ಕೊಂಡ್ರೆ ಅದನ್ನ ನಮಗೆ ಸಮಾಧಾನ ಮಾಡ್ದಂಗೆ ಮಾಡಿ ಅದನ್ನ ಮಿಸ್ಯೂಸ್ ಮಾಡ್ಕೊರ ಜಾಸ್ತಿ ಜನ ಇದಾರ. ಅಂದ್ರೆ ಇವ್ರದ್ದು ಈ ರೀತಿ ಐತಿ, ಇಷ್ಟೆಲ್ಲ ಹೇಳ್ತಾರೆ, ಇವ್ರದ್ದು ಈ ರೀತಿ ಐತಿ, ಇವ್ರದ್ದು ಏನು ಚಲೋ ಇಲ್ಲ ಬೇಡ ಈ ರೀತಿ ಅಂದ್ರೆ ನಮ್ಮ ಮುಂದೆ ನಮಗೆ ಚಲೋ ಮಾತಾಡಿ ಹಿಂದೆ ನಮ್ಮ ಬಗ್ಗೆ ಕೆಟ್ಟ ಮಾತಾಡೋರು ಭಾಳ ಮಂದಿ ಇದಾರೆ. ಹಾಗಾಗಿ ಹಂಗೆ ನಾವು ನಮ್ಮ ಜೆನ್ಯೂನ್ ಫ್ರೆಂಡ್ಸ್ ಒಂದು ಕೆಲವೊಂದು ಜನ ಇರ್ತಾರೆ, ಅವ್ರ ಮುಂದೆ ನಾವು ಶೇರ್ ಮಾಡ್ಕೋಬೋದು ನಮ್ಮ ದುಃಖ. ಅಂದ್ರೆ ಮನುಷ್ಯ ಅಂದ್ಕೂಡಲೇ ನಾವು ಎಷ್ಟೇ ದುಃಖ ಇದ್ರೂ ಕೂಡ ನಮ್ಮನ್ನ ಆ ಶೇರ್ ಮಾಡ್ಕೋತಕ್ಕ ನಮ್ಗೆ ಆ ದುಃಖದ ಭಾರ ಕಡಿಮೆ ಆಗೋಲ್ಲ ಅಂತಾರೆ. ಅದೇ ರೀತಿ ನಾವು ಇವತ್ತು ಮಹಾರಾಜರ ಜೊತೆ ಯಾವ ರೀತಿ ಕನೆಕ್ಟ್ ಆಗ್ಬೋದಾ, ಆಮೇಲೆ ನಮ್ಮ ಎಲ್ಲ ಸಮಸ್ಯೆಗಳನ್ನ ನಾವು ಸುತ್ತಮುತ್ತ ಹೇಳ್ಕೊತ ಕೂತು ಅಂದ್ರೆ ಒಂದು ಟೈಮ್ಗೆ ಏನು ಅನ್ಸಿತ್ತು, ಬರೀ ಇವ್ರ ಅದಕ್ಕೆ ಸಮಸ್ಯೆನೇ ಕೇಳೋದಾಗ್ತೈತಿ. ನಾವು ಪರಿಹಾರ ಅನ್ನೋದು ಏನೇ ಇಲ್ಲ, ಬರೀ ಇವರು ಯಾವಾಗ ಹೋಗ್ತೇವೆ ಬರೀ ಇವ್ರ ಸಮಸ್ಯೆಗಳ ಪ್ರತಿಯೊಂದು ಮನ್ಯಾಗ ಸಮಸ್ಯೆ ಅನ್ನೋದು ಇದ್ದೇ ಇದೆ. ನಾವು ಮನುಷ್ಯ ಅನ್ಕೂಡಲೇ ಸಹಜವಾಗಿ ಕಷ್ಟ ಸುಖ ಎಲ್ಲ ಇದ್ದೇ ಇರ್ತಾವೆ. ಆದ್ರೆ ಅದ್ರ ಜೊತೆ ನಮ್ಗೆ ಮಹಾರಾಜರ ಅನ್ನೋ ಸಾಥ ನಮ್ಗಿತ್ತಂದ್ರೆ, ಬ್ರಹ್ಮಾಂಡ ನಾಯಕರ ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಮ್ಗೆ ಎಂಥ ಕಷ್ಟ ಬರಲಿ ಏನೇ ಬರಲಿ ಅದಕ್ಕೆ ಹೆದರುವಂಥ ಅವಶ್ಯಕತೆ ಏನೈತಿ. ಬ್ರಹ್ಮಾಂಡದ ಶಕ್ತಿನ ನಮ್ಮ ಜೊತೆ ಇದೆ. ಇಡೀ ಬ್ರಹ್ಮಾಂಡನ ನಡೆಸುವಂಥ ಶಕ್ತಿ ಪಾಲಕ್ ಚಾಲಕ ಮಹಾರಾಜರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನ ಸೇವಕರಾಗಿ ಆಯ್ಕೆ ಮಾಡಿದಾರೆ ಅನ್ಕೂಡ್ಲೆ ನಾವು ಹೆದರುವಂಥ ಸಾಮರ್ಥ್ಯ ಐತಿ. ನೋಡ್ರಿ, ಇವತ್ತು ನಮಗೆ ಬೇಕಾದ ಇವತ್ತು ಸಿಗ್ದಿಲ್ಲ ಅಂದ್ರೆ ನೆಕ್ಸ್ಟ್ ಅದಕ್ಕಿಂತವಾದ ಬೆಸ್ಟನ್ನು ಮಹಾರಾಜರು ನಮ್ಗೆ ನೀಡ್ತಿರ್ತಾರೆ. ಹಾಗಾಗಿ ಯಾವಾಗ ನಾವು ಈ ರೀತಿ ಒಂದು ರೀತಿ ಜೀವನದಾಗ ನಿರಾಶೆ ಆಗ್ತಿರ್ತೇವೆ, ಮನಸ್ಸಿಗೆ ಭಾಳ ನೋವಾಗ್ತೈತಿ. ಎಕ್ಸ್ಪೆಷಲಿ ನಾವು ಯಾವಾಗೋ ಏನೋ ಒಂದು ಕೆಲಸ ಮಾಡೋಲ್ಲ ಮನ್ಯಾಗಿರ್ತೇವೋ ಅವಾಗ 108 ವಿಚಾರಗಳು ಬರ್ತಿರ್ತಾವೆ. ಕೈ ಖಾಲಿ ಇರ್ತೈತಿ, ತಲೆ 108 ವಿಚಾರ ಮಾಡ್ತಿರ್ತಾವೆ. ಪ್ರತಿಯೊಬ್ಬರಿಗೂ ಕೂಡ ಎಕ್ಸ್ಪೆನ್ಸ್ ಆಗಿರ್ತೈತೆ ಭಾವಿಸ್ಕೋದೇನು. ಅಂಥ ಟೈಮ್ನಾಗ ನೋಡ್ರಿ, ಆದಷ್ಟು ನೀವು ಮಹಾರಾಜರ ಜೊತೆ ಮಾತಾಡ್ರಿ. ನಾನು ನಿಮಗೇನ ಇದ ಮಾಡ್ರಿ ಅದ ಮಾಡ್ರಿ ಅಂತ ಹೇಳ್ಕೊತಿಲ್ಲ, ಸೇವೆ ಅಂತ ಇವತ್ತು ಯಾವ್ದು ಹೇಳ್ಕೊತಿಲ್ಲ. ಮಹಾರಾಜರ ಜೊತೆ ಯಾವ ರೀತಿ ನೋಡ್ರಿ, ಪ್ರತಿನಿತ್ಯ ನಾವು ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಪೂಜೆ ಮಾಡುವಾಗ ಒಂದು ನಾವು ಕರ್ತವ್ಯ ಅಂತ ಹೇಳಿ ನಿಭಾಯಿಸ್ತೇವೆ. ಅದನ್ನು ಯಾಕೆ ನಾವು ನಮ್ಮ ಮಹಾರಾಜರ ಸೇವೆ ಮಾಡ್ಕೋದೇವು ಅಂತ ಹೇಳಿ ಮಾಡಬಾರ್ದು. ಪೂಜೆ ಅಂದ್ಕೂಡಲೇ ಪೂಜೆ ಮಾಡ್ದಿಲ್ಲ ಅಂದ್ರೆ ಈ ಒಂದು ಭಯದಿಂದ ಮಾಡ್ತೇವೆ. ಇವತ್ತು ನಾ ಪೂಜೆ ಮಾಡ್ದಿಲ್ಲ ಅಂದ್ರೆ ದೇವ್ರು ನನಗೇನು ಮಾಡ್ತಾ, ಇವತ್ತು ನಾ ಪೂಜೆ ಮಾಡ್ದಿಲ್ಲ ಅಂದ್ರೆ ನನ್ನ ದಿನಾನ ಚಲೋ ಹೋಗಲ್ಲ, ನನ್ನ ದಿನಾನ ನೆಗೆಟಿವಿಟಿ ಅಥವಾ ನನ್ನ ದಿನಾನ ಪಾಸಿಟಿವ್ ಆಗಿರಲ್ಲ. ಆ ರೀತಿ ಯಾಕೆ ವಿಚಾರ ಮಾಡ್ತೀರಿ? ಪೂಜೆ ಅಂದರೆ ಒಂದು ಜಸ್ಟ್ ಎಲ್ಲ ಫೋಟೋಗಳನ್ನ ಕ್ಲೀನ್ ಮಾಡಿ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ, ಹೂವು ಅರ್ಶಿನ ಕುಂಕುಮ ಚಂದನ ನಮ್ಗೆ ಏನಿರ್ತೀವಿ ಅದನ್ನೆಲ್ಲ ಹಚ್ಚಿ ದೇವರಿಗೆ ನೈವೇದ್ಯನೇ ಇರ್ತೀವಿ. ಇದಷ್ಟೇ ಯಾಕೆ ತಿಳ್ಕೊತೀರಿ? ಅದೇ ರೀತಿ ನಾವು ಒಂದಿನ ಮಹಾರಾಜರಿಗೆ ನಮ್ಗೇನು ಪೂಜೆ ಮಾಡೋಕ್ಕಾಗ್ದಿಲ್ಲಪ್ಪ, ಮಹಾರಾಜರೇನು ಸಿಟ್ಟು ಮಾಡ್ಕೊರ್ದರು ಇಲ್ಲ. ಯಾಕಂದ್ರೆ ಮಹಾರಾಜರ ಬ್ರಹ್ಮಾಂಡ ನಾಯಕರಿದ್ದಾರೆ. ನಮ್ಮಂಥ ಎಷ್ಟೋ ಜನರ ಮಹಾರಾಜರಿಗೆ ಪ್ರತಿದಿನ ಅಭಿಷೇಕ ಹಾಕ್ತಿರ್ತಾರೋ, ಪಂಚಾಮೃತದಿಂದ ಅಭಿಷೇಕ ಹಾಕ್ತಿರ್ತಾರೋ. ನಾವು ಜಸ್ಟ್ ಒಂದು ಪೂಜೆಯನ್ನು ಮಾಡೋದಿಲ್ಲ ಅಂದ್ರೆ ನಾವು ಇಷ್ಟೆಲ್ಲ ನೆಗೆಟಿವಿಟಿ ಆಗಿ ವಿಚಾರ ಅದೆಲ್ಲ ಏನೂ ತಲೆ ಕೆಡಿಸ್ಕೋಬೇಡ. ಮಹಾರಾಜರ ಜೊತೆ ಫಸ್ಟ್ ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ನೀವೆಲ್ಲ ಸ್ವಚ್ಛತೆನ ಮಾಡಿರಿ. ಒಂದು ದೀಪ ಧೂಪ ಹಚ್ಚಿರಿ. ನಾ ಏನು ತುಪ್ಪಿನ ದೀಪನ ಹಚ್ಚಿರತ್ತೆ ಹೇಳು, ಎಲ್ಲರಿಗೂ ಅದೇ ರೀತಿ ಆಗ್ತೈತೆ ಹೇಳ್ಕೊಳ್ಳಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಅನುಕೂಲ ತಕ್ಕಂಗೆ ಸೇವೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರ್ತಾರೆ. ಮಾಡೋದೇನು ಕೊನೆಗೆ ಹೋಗಿ ನಮ್ಮ ಮಹಾರಾಜರಿಗೆ ಮುಟ್ಟೋದೇನ ನಮ್ಮ ಮನಸ್ಸಾಗಿರುವಂಥ ನಿಸ್ವಾರ್ಥ ಭಕ್ತಿ, ನಿಸ್ವಾರ್ಥ ಮಹಾರಾಜರ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ನಂಬಿಕೆನ ಮಹಾರಾಜರಿಗೆ ಹೋಗಿ ತಲುಪೋದು. ಅಂಥ ಟೈಮ್ದಾಗ ನಾವು ಇದನ್ನೆಲ್ಲ ಯಾವ್ದಕ್ಕೆ ವಿಚಾರ ಮಾಡ್ಕೊಂಡೋದೈತಿ? ಮಹಾರಾಜರ ಮುಂದೆ ಕೂತ ಜಸ್ಟ್ ನೀವು 5 ನಿಮಿಷ ನಿಮ್ದು ಯಾವಾಗ ಸೇವೆ ಪೂರ್ಣ ಆದೈತಿ, ಯಾವಾಗ ಪೂಜೆ ಎಲ್ಲ ಮಾಡ್ತಿರಲ್ಲ 5 ನಿಮಿಷ ಕೂತ ನಾ ಪ್ರತಿದಿನ ಇದನ್ನು ಮಾಡ್ತೇನೆ. ನನಗೇನಾಗಿತ್ತು ಅಂದ್ರೆ ಏನೋ ಒಂದೊಂದ್ಸಲ ಹೆಂಗೆ ಮನುಷ್ಯರ ಅಂದ್ಕೂಡಲೇ ಸುಖ ದುಃಖ, ಒಂದೊಂದ್ಸಲ ಏನು ಅನಿಸ್ತೈತಿ ಪೂರ್ತಿ ಲೋ ಫೀಲ್ ಆಗ್ತದೆ. ಏನೂ ಬೇಡಪ್ಪ, ಗಪ್ಪ ಮಕ್ಕೊಂಬಿಡೋದ, ಏನೂ ಕೆಲಸ ಮಾಡೋದು ಬೇಡ. ಒಮ್ಮೆ ಯಾರು ಏನು ಮಾತಾಡ್ರು ಸಿಟ್ಟು ಬರೋದ, ಈ ರೀತಿ ನಾನು ಮನುಷ್ಯ ಅಂದ್ಕೂಡಲೇ ನನಗೂ ಸಹಜವಾಗಿ ಅದು. ಅಂಥ ಟೈಮ್ದಾಗ ಮಹಾರಾಜರ ಮುಂದೆ ಕೂತಾಗ ನಿಮ್ಗೆ ಗುರ್ತಿರ್ತೈತಿ ನನಗೇನಾಕದೈತೆ. ನಾವು ಹೇಳ್ರು ಕೂಡ ಅರ್ಥ ಮಾಡ್ಕೋವಂಥ ಪರಿಸ್ಥಿತಿ ಇಲ್ದಾಗ ಮಹಾರಾಜರಿಗೆ ಹೇಳಿ ಅರ್ಥ ಮಾಡ್ಕೊಂಡು ನಮ್ಮನ್ನ ಅರ್ಥ ಮಾಡ್ಕೋವಂಥ ಪರಿಸ್ಥಿತಿ, ನಮಗೆ ಸಮಾಧಾನ ಮಾಡುವಂಥ ಒಂದು ವ್ಯವಸ್ಥೆ ಅಂದ್ರೆ ಒಂದು ನಮ್ಗಿದಿಲ್ಲಾಗಿತ್ತು ಅಂದ್ರೆ ಮಹಾರಾಜರ ಹತ್ತಿಗೆ ಶೇರ್ ಮಾಡಿ. ಮಹಾರಾಜರೇ ನಮ್ಮನ್ನೇನು ಕೈ ಬಿಡಾರ್ದಾರೋ ಇಲ್ಲ, ಮಹಾರಾಜರ ಜೊತೆ ನಾವು ಶೇರ್ ಮಾಡ್ಕೋಕತ್ತು ಅಂದ್ರೆ ನೋಡ್ರಿ ಎಷ್ಟೇ ದುಃಖ ಇರಲಿ ಏನೇ ಇರಲಿ ಆ ಮಹಾರಾಜರ ಜೊತೆ ಮಾತಾಡಿದಾಗ ನಮ್ಗೆ ಇದು ಫೋಟೋ ಅಲ್ಲ, ಇಲ್ಲಿ ಮಹಾರಾಜರು ನನ್ನ ಮುಂದೆ ಕೂದ್ದಾರು. ನಾವು ಜಸ್ಟ್ ಸೇವೆ ಮಾಡುವಾಗ ಅಷ್ಟೇ ನನ್ನ ಮಹಾರಾಜರ ಮುಂದೆ ಕೂದ್ದಾರತ್ತೆ ಭಾವಿಸಬಾರ್ದು. ನಾವು ಮಹಾರಾಜರ ಸೇವೆದಾಗ ಬಂದು ಅಂದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷ
ಪ್ರತಿ ಸೆಕೆಂಡ್ಗೂ ಕೂಡ ಮಹಾರಾಜರು ನಮ್ಮ ಜೊತೆ ಇರ್ತಾರೆ. ನಾವು ಏನೋ ಏನು ತಪ್ಪು ಮಾಡ್ಕತ್ತು ಅಂದ್ರೂ ಮಹಾರಾಜರು ನನ್ನ ಜೊತೆ ಇದಾರ ಅನ್ನೋ ಒಂದು ನಂಬಿಕೆನೇ ನಮ್ಮನ್ನ ಆ ತಪ್ಪಿನಿಂದ ಹಿಂಸರಿತೈತಿ. ನಾವು ತಪ್ಪು ಕೆಲಸ ಮಾಡುವಾಗ ಅದನ್ನ ದೂರ ತರ್ತೈತಿ. ಹಾಗಾಗಿ ಆದಷ್ಟು ಮಹಾರಾಜರ ಬಗ್ಗೆ ಮಾತಾಡ್ರಿ, ಮಹಾರಾಜರ ಜೊತೆ ಮಾತಾಡ್ರಿ, ಮಹಾರಾಜರ ಜೊತೆ ಕನೆಕ್ಟ್ ಆಗ್ರಿ ಅನ್ನೋದ ಇದಕ್ಕೆ ಹೇಳೋದು. ಯಾವಾಗ ನಾವು ಈಗ ನೋಡ್ರಿ ಒಂದು ಸಂಕಲ್ಪಯುಕ್ತ ಸೇವೆ ಮಾಡ್ತೇವೆ, ನಾವು ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಆ ಸೇವೆನ ಪೂರ್ಣ ಎಲ್ಲ ಬುಕ್ ಓದ್ತಿರ್ತೇನೆ. ಆದ್ರೆ ಎಲ್ಲೋ ಒಂದು ಮನಸ್ಸಾಗ ಡೌಟ್ ಇರ್ತಿದ್ ನೋಡ್ರಿ, ಈ ಸೇವೆ ಎಲ್ಲ ಮಾಡ್ಕೋದ್ರಿಂದ ನನಗೆ ಪೂರ್ಣ ಆಗ್ತಿತ್ತೋ ಇಲ್ಲೋ ಈ ರೀತಿ ಅಂತಿದ್ವು. ಅಲ್ಲಿ ಏನು ಮಾಡ್ತೇವೆ ಅಂದ್ರೆ ನಮ್ಮ ಮಹಾರಾಜರ ಮ್ಯಾಗ, ಮಹಾರಾಜರ ಸೇವೆ ಮ್ಯಾಗ ಅವಿಶ್ವಾಸವನ್ನು ತೋರ್ತೇವೆ. ಒಂದಾಗ ಮಹಾರಾಜ ನಮ್ಗೆ ಅದನ್ನ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ, ಅವ್ರು ಕೊಡ್ಬೇಕಂತ ಹೇಳಿ ನಾವು ಇದು ಅವಿಶ್ವಾಸದಿಂದ ಎಲ್ಲ ಕಳ್ಕೊಂಡ್ ಬಿಡ್ತೇವೆ. ಹಿಂಗೆ ಆಗ್ತಿರ್ತೈತಿ. ಹಾಗಾಗಿ ಮಹಾರಾಜರ ಜೊತೆ ಮಾತಾಡ್ರಿ ನೀವು. ಫೋಟೋ ಮುಂದೆ ಮಹಾರಾಜರು ಅಂದ್ರೆ ನಿಮ್ಮ ಜೀವನದಾಗ ಏನಾಗ್ತೈತಿ ಅದೆಲ್ಲ ಮಹಾರಾಜರ ಜೊತೆ ಏನಾಗ್ತಿತ್ತಿಲ್ಲ. ಕಷ್ಟ ಬರಲಿ, ಸುಖ ಬಂದ್ಕೂಲಿ ಏನ್ರ ಒಂದು ಕೆಲಸ ಆದ್ಕೂಲ ಖುಷಿಯಿಂದ ಹೋಗಿ ಮಹಾರಾಜರ ಕೇಂದ್ರದಾಗ ಹೋಗಿ ಪ್ರಸಾದ ಹಂಚ್ತೇವೆ. ಮನ್ಯಾಗ ಮಹಾರಾಜರ ಮುಂದೆ ಅನೇಕ ರೀತಿಯ ವಿಧವಾದ ಅಡಿಗೆಗಳನ್ನ ಮಾಡಿರ್ತೇವೆ. ಆ ರೀತಿ ಎಲ್ಲ ದುಃಖ ಇದ್ದಾಗೂ ಕೂಡ ಮಹಾರಾಜರ ಜೊತೆ ಶೇರ್ ಮಾಡ್ಕೋರಿ. ಮಹಾರಾಜರು ನಮಗೋಸ್ಕರ ಕೂತಿದ್ದಾರೆ, ಅವ್ರು ನಮ್ಮ ಮನ್ಯಾಗ ಬಂದಾರ ಅಂದ್ರೆ ನಮ್ಮ ಜೀವನವನ್ನು ಬದಲಾಯಿಸಕ್ಕೆ, ನಮ್ಮ ಜೀವನದಾಗ ಖುಷಿಯನ್ನು ತರಕ್ಕೆ ಮಹಾರಾಜರು ಬಂದಾರ. ಹಾಗಾಗಿ ಅವ್ರ ಜೊತೆ ನೀವು ಒಂದು 10 ನಿಮಿಷನಾಗ ಹೇಳ್ತಾನೆ ನೋಡಿ. ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾನು. ಯಾವಾಗೂ ನನಗೆ ಲೋ ಫೀಲ್ ಆಯ್ತಂದ್ರೆ ಮಹಾರಾಜರ ಮುಂದೆ ಬಂದು ಕೂತು ಬಿಡ್ತೇನೆ. ನನಗೆ ಏನು ಮಾತಾಡ್ಕೋಗಲ್ಲ, ಜಸ್ಟ್ ಮಹಾರಾಜರು ನೋಡ್ಕೋತ ಕೂತ್ನಂದ್ರೆ ಕಣ್ಣಿಂದ ಕಂತಾನ ನೀರು ಹೋಗ್ತಾವ. ಯಾವಾಗ ನಾ ಅಳ್ತೇನೆ ಮಹಾರಾಜರ ಮುಂದೆ, ಯಾವಾಗ ನಾನು ದುಃಖವನ್ನ ಎಲ್ಲ ಮಹಾರಾಜರ ಮುಂದೆ ಹೇಳ್ಕೊತೇನಲ್ಲ, ಹಗರ್ ಆಗ್ಬಿಡ್ತೈತಿ, ನಿರಾಳ ಆಗ್ಬಿಡ್ತೈತಿ. ನೆಕ್ಸ್ಟ್ ಕೆಲಸ ಮಾಡಕ್ಕೆ ಒಂದು ಹೊಸ ಪ್ಲ್ಯಾನ್ಸ್ ಆಗಲಿ, ಹೊಸ ಒಂದು ಏನೋ ಯೋಜನೆ ಆಗಲಿ ನಮ್ಗೆ ಮಹಾರಾಜರ ಸೂಚನೆ ಕೊಡ್ತಿರ್ತಾರೆ. ಮಹಾರಾಜರ ಜೊತೆ ಮಾತಾಡೋದು ಅಷ್ಟೇ ಮಹತ್ವ ಇದೆ. ನಾವು ಸೇವೆ ಮಾಡೋದ, ಬುಕ್ ಮುಚ್ಚಿಡೋದ, ನೇವೋದು ತೋರಿಸೋದ ಅದೆಲ್ಲ ಮಹಾರಾಜರ ಜೊತೆ ನಾವು ಕನೆಕ್ಟ್ ಆಗ್ಬೇಕು. ಯಾವ ರೀತಿ ನಾವು ನಮ್ಮ ತಂದೆ ತಾಯಿದು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀವಲ್ಲ, ಅದೇ ರೀತಿ ಮಹಾರಾಜರ ಜೊತೆ ಶೇರ್ ಮಾಡ್ಕೋದೈತಿ. ನಮ್ಮ ಜೀವನದಾಗ ಕಷ್ಟ ಇರಲಿ, ಸುಖ ಇರಲಿ, ಮಹಾರಾಜರ ಜೊತೆ ಮಾತಾಡೋದೈತಿ. ನಮಗೆ ಮಹಾರಾಜರ ಜೊತೆ ಶೇರ್ ಮಾಡ್ಕೋದೈತಿ. ಇವ್ರ ಹತ್ತಕ್ಕೆ ಶೇರ್ ಮಾಡ್ಕೊಂಡು ಅದನ್ನ ಟೆನ್ಷನ್ ಮಾಡ್ಕೊಂಡು ಅದೆಲ್ಲ ಬೇಡ. ಮಹಾರಾಜರ ಜೊತೆ ಶೇರ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತೈತಿ ನಮ್ಮ ಜೀವನದಾಗ ಏನು ನಡಿಕೈತಿ, ನಾ ಏನು ಕೊಡ್ಬೇಕು ಅನ್ನೋದು ಮಹಾರಾಜರಿಗೆ ಗೊತ್ತಿರ್ತೈತಿ. ಆ ಟೈಮ್ದಾಗ ಒಂದು ಶಕ್ತಿ ಅನ್ನೋದು ನಮ್ಗೆ ಸಿಗ್ತೈತಿ, ಒಂದು ಸಕಾರಾತ್ಮಕ ಊರ್ಜಾ ಅನ್ನೋದು ಸಿಗ್ತೈತಿ. ನಿಮ್ಮ ಮಹಾರಾಜರ ಜೊತೆ ಒಂದ್ಸಲ ಈಗ ಯಾರು ವಿಡಿಯೋ ನೋಡ್ಕೋದ್ರಲ್ಲ ಪ್ರತಿನಿತ್ಯ ಸೇವೆ ಮಾಡ್ತಾರೆ, ಒಂದು 10 ನಿಮಿಷ ಮಹಾರಾಜರ ಮುಂದೆ ಕೂತವ್ರು ನೋಡ್ಕೋತಕೊಂಡ್ರು ನಾವು ಏನೋ ದುಃಖದಾಗ ವಿಚಾರದಾಗಿದ್ದು ಅಂದ್ರೆ ಮಹಾರಾಜರು ನಮ್ಮನ್ನು ನೋಡಿ ಅವ್ರದ್ದು ಮೂಡು ಅಂದ್ರೆ ಮುಖ ಇದಾಗಿತ್ತು ಅನಿಸ್ತಿದೆ. ಖುಷಿಯಿಂದ ಅವ್ರು ಮಾತಾಡ್ಕೋದ್ರು. ಮಹಾರಾಜರು ನನ್ನ ನೋಡಿ ನಗಕ್ಕದರು, ಮಹಾರಾಜರು ನನ್ನ ನೋಡಿ ರಿಯಾಕ್ಷನ್ ಕೊಡ್ಕೋದ್ರು. ನಿಮ್ಗೆ ಅನಿಸ್ತೈತಿ. ಯಾವಾಗ ಅನಿಸ್ತೈತಿ ಅಂದ್ರೆ ಮಹಾರಾಜರು ನೀವು ಸಂಪೂರ್ಣ ನಂಬಿದಾಗ, ಮಹಾರಾಜರ ಮ್ಯಾಗ ಪೂರ್ಣ ನಿಸ್ವಾರ್ಥ ಭಾವನೆಯಿಂದ ಮನಸ್ಸಾಗ ಏನೂ ಇಲ್ಲ, ನನ್ನ ಮನಸ್ಸಾಗ ಎಲ್ಲ ದೂರಾಗಿ ಮಹಾರಾಜರ ಅಧಿಷ್ಠಾನ ಐತಿ ಅಂದಾಗ ನಿಮ್ಗೆ ಈ ಅನುಭೂತಿ ಬರ್ತೈತಿ. ಖಂಡಿತ ಈ ಒಂದು ಸಣ್ಣ ಉಪಾಯವನ್ನು ಮಾಡಿ ನೋಡ್ರಿ. ನಿಮ್ಗೆ ಹೆಂಗೆ ಅನಿಸ್ತೈತಿ, ಮಹಾರಾಜರು ಯಾವ ರೀತಿ ನಿಮ್ಗೆ ಉತ್ತರವನ್ನು ಕೊಡ್ತಾರೆ. ಸಾಕ್ಷಾತ್ ಮಹಾರಾಜರು ಕೂಡ ನಿಮ್ಗೆ ದರ್ಶನ ಕೊಡ್ಬೋದು. ಅಷ್ಟು ಮಹಾರಾಜರ ಪ್ರಚಿತಿ, ಅಷ್ಟು ಮಹಾರಾಜರಿಗೆ ನಾವು ಕನೆಕ್ಟ್ ಆಗ್ಬೋದು. ಪ್ರತಿನಿತ್ಯ ನಾವು ಸೇವೆ ಮಾಡ್ತೀವಿ. ನಮ್ಗೆ ಎಷ್ಟೋ ಜನ ಕಮೆಂಟ್ ಆಗ್ತಾರೆ, ಅಕ್ಕ ನಾವು ಇಷ್ಟು ವರ್ಷದಿಂದ ಸೇವೆ ಮಾಡ್ಕೋದು ಏನೂ ಆಕತ್ತಿಲ್ಲ, ನೀವು ಇಷ್ಟು ವರ್ಷದಿಂದ ಸೇವೆ ಮಾಡ್ಕೋದ್ರಿ. ಒಂದು ಕ್ವಶನ್ ಕೇಳಿ, ಇಷ್ಟು ವರ್ಷದಿಂದ ಸೇವೆ ಮಾಡ್ಕೋದ್ರಿ, ಇವತ್ತಾದ್ರೂ ಮಹಾರಾಜರ ನನ್ನ ಜೊತೆ ಮಾತಾಡಿದಾರು, ಮಹಾರಾಜರನ್ನ ಇದಾರು, ಅಥವಾ ನಾ ಇಷ್ಟು ವರ್ಷದಿಂದ ಸೇವೆ ಮಾಡ್ಕೋದೇನು, ಮಹಾರಾಜರು ನನಗೆ ಎಲ್ಲೂ ಏನೂ ಇದಾಗಿಲ್ಲತ್ತೆ ವಿಚಾರ ಮಾಡಿದ್ದೀರಿ. ನೀವು ಮಹಾರಾಜರನ್ನ ಎಷ್ಟು ನಂಬ್ತೇನೋ, ಮಹಾರಾಜರು ಎಷ್ಟು ಸೇವೆಗೆ ಪ್ರಾಧಾನ್ಯತೆಯನ್ನು ಕೊಡ್ತೇನೋ, ನನ್ನ ಜೀವನದಾಗ ಏನೇ ಆದರೂ ಮಹಾರಾಜರು ನನಗೆ ಉತ್ತಮವಾದದ್ದನ್ನು ಬೆಸ್ಟನ್ನು ಕೊಡ್ತಾರಂತ ನಂಬಿಕೆ ಇಟ್ಟಿದ್ದೀರಿ. ನಿಮ್ಮ ನಂಬಿಕೆ ಯಾವಾಗ ಪೂರ್ಣ ಪ್ರಮಾಣದಾಗ ನಾವು ಮಹಾರಾಜರ ಮೇಲೆ ನಂಬಿಕೆ ಇಡ್ತಿರಲ್ಲ, ಸೇವೆ ಮಾಡಿರಿ ಬಿಡ್ರಿ, ಅದು ಸೆಕೆಂಡರಿ. ನಿಮ್ಗೆ ಬೇಕಾಗಿರೋದಿಲ್ಲಿ ವಿಶ್ವಾಸ, ಭಕ್ತಿ, ಮನಸ್ಸಿಂದ ಮಾಡುವಂಥ ಒಂದು ನಮಸ್ಕಾರ. ನೀವು ಜಸ್ಟ್ ಮಹಾರಾಜರಿಗೆ ಮುಜರಾ ಮಾಡ್ರಿ ಸಾಕು, ಅದ ಒಂದು ದೊಡ್ಡ ಸೇವೆ ರೂಪದಾಗ ನಮ್ಗೆ ಮಹಾರಾಜರಿಗೆ ಸಮರ್ಪಣೆ ಆಗ್ತಿರ್ತೈತಿ. ಹಾಗಾಗಿ ಜಸ್ಟ್ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟು ಪೂರ್ಣ ಪ್ರಮಾಣದಾಗ ನೀವು 100% ಏನು ಸೇವೆ ಮಾಡ್ತಾರೆ ಅದರ 200% ನೀವು ಮಹಾರಾಜರ ಮ್ಯಾಗ ವಿಶ್ವಾಸ ಇರಬೇಕು. ಆ ವಿಶ್ವಾಸದಿಂದ ನೀವು ಮಹಾರಾಜರಿಗೆ ಇನ್ನಷ್ಟು ಆಗ್ತೀರಿ. ಮಹಾರಾಜರು ನಿಮ್ಗೆ ಇನ್ನಷ್ಟು ನಿಮ್ಮ ಜೀವನದಾಗ ಒಳ್ಳೇದು ಮಾಡ್ತಿರ್ತಾರೆ. ನೀವು ಕೆಲಸ ಮಾಡ್ತಿರ್ತಿಲ್ಲ, ಆ ಥರ ನೀವು ಪರಿಶ್ರಮ ಹಾಕ್ರಿ. ಅದ್ರಾಗ ಲಾಭ ಬರೋದ ಬಿಡೋದ ನಿಮ್ಮ ಪರಿಶ್ರಮ ತಕ್ಕಂತ. ಅದಕ್ಕೆ ದುಪ್ಪಟ್ಟು ಲಾಭ ಬರ್ಬೇಕಂದ್ರೆ ಮಹಾರಾಜರ ಅದೃಷ್ಟ ಅನ್ನೋದ, ಮಹಾರಾಜರ ಸಾಥ್ ಅನ್ನೋದು ಬೇಕಾ. ಆ ಸಾಥ ನಮ್ಮ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟಾಗ ಮಾತ್ರ ಸಾಧ್ಯ ಆಗ್ತೈತಿ. ಅಸಾಧ್ಯವಾದನ್ನು ಸಾಧ್ಯವಾಗಿ ಯಾವಾಗ ಮಾಡ್ತಾರೆ ಅಂದ್ರೆ ನಾವು ಮಹಾರಾಜರು ನನ್ನ ಜೀವನದಾಗ ಎಲ್ಲ ಬಾಗಿಲು ಬಂದಾಗಿದ್ದಾವೆ, ಇನ್ನು ಮಹಾರಾಜರು ಏನು ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡೋಕೆ ರೆಡಿ ಇದೆ ಅನ್ನೋ ಒಂದು ಟೈಮ್ದಾಗ ಮಹಾರಾಜರು ಚಮತ್ಕಾರ ಮಾಡ್ತಿರ್ತಾರೆ. ಮಹಾರಾಜರು ನಮ್ಮ ಜೀವನದಾಗ ಬಂದಾರಂದ್ರೆ ಮೊದಲನೇದಾಗಿ ನಮ್ಗೆ ಏನು ಕೆಟ್ಟದೈತಿ, ಯಾವ ವ್ಯಕ್ತಿಯಿಂದ ನಮ್ಮ ಜೀವನದಾಗ ಕೆಟ್ಟದಾಗುತ್ತೆ ಎಲ್ಲವನ್ನ ದೂರ ಮಾಡ್ತಾರೆ ಮಹಾರಾಜರು. ನಮ್ಮ ಮನಸ್ಸಾಗಿರುವ ಚಿಂತೆ, ಡಿಪ್ರೆಷನ್, ಏನೋ ವಿಚಾರ ಇರಲಿ, ನೆಗೆಟಿವಿಟಿ, ಅದನ್ನೆಲ್ಲ ದೂರ ಮಾಡಿ ಮೊದಲನೇದಾಗಿ ನಮ್ಮನ್ನು ಒಬ್ಬ ಮನುಷ್ಯನಾಗಿ, ಒಬ್ಬ ಸ್ವಾಮಿ ಭಕ್ತನಾಗಿ ಮಾಡ್ತಾರೆ. ಆ ನಂತರ ಅವರ ಅನುಭೂತಿ, ಅವರ ಪ್ರಚಿತಿಯನ್ನು ನೀಡ್ತಿರ್ತಾರೋ. ಇಷ್ಟು ಹೇಳೋದ ಈ ವಿಡಿಯೋ ಹೇಳೋದು ಉದ್ದೇಶ ಇಷ್ಟ.
ನಿಮ್ಮ ಮಹಾರಾಜರ ಜೊತೆ ಕನೆಕ್ಟ್ ಆಗಿದ್ರಿ, ಸೇವೆ ಮಾಡ್ರಿ ಬಿಡ್ರಿ, ಆದ್ರೆ ಮಹಾರಾಜರ ಜೊತೆ ಮಾತಾಡ್ರಿ. ನೀವು ನಿಮ್ಮದು ಮನಸ್ಸಿನಾಗಿರುವ ದುಃಖ ಸುಖ ಎಲ್ಲ ಮಹಾರಾಜರ ಜೊತೆ ಶೇರ್ ಮಾಡ್ಕೊರಿ. ಅವಾಗ ಮಹಾರಾಜರು ಸಾಕ್ಷಾತ್ ನಿಮ್ಗೆ ಉತ್ತರ ಕೊಡ್ತಿರ್ತಾರೋ. ಸೇವೆ ಮಾಡೋದಂತೂ ನಾವು ನಮ್ಮ ಜೀವನದಾಗ ನಮ್ಮ ಪ್ರಾಪಂಚಿಕ ಸಮಸ್ಯೆಗಳಿಗೋಸ್ಕರ ನಾವು ಸೇವೆಯನ್ನೇ ಮಾಡ್ತಾರೋ, ಆ ಸೇವೆ ಫಲ ಮಹಾರಾಜರು ಖಂಡಿತ ಕೊಟ್ಟೇ ಕೊಡ್ತಿರ್ತಾರೋ. ಹಾಗಾಗಿ ಇವತ್ತಿನ ಈ ಮಾಹಿತಿ, ಇವತ್ತಿನ ಯಾವುದೇ ರೀತಿ ವಿಡಿಯೋ ಅಂದ್ರೆ ಸೇವೆನ ಶೇರ್ ಮಾಡ್ಕೊಂಡಿಲ್ಲ, ಮಹಾರಾಜರ ಜೊತೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ ನೀವೆಲ್ಲರೂ ಕೂಡ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ, ನಿಮ್ಮ ಮಾತ, ನಿಮ್ಮ ಸ್ವಾಮಿ ಸೇವೆ ಅನುಭವಗಳನ್ನ ಶೇರ್ ಮಾಡ್ಕೊರಿ. ಇಷ್ಟ ಹೇಳೋದನ್ನ ಮಹಾರಾಜರ ಜೊತೆ ಮಾತಾಡ್ತಾ ಇರಿ. ಮಹಾರಾಜರ ಜೊತೆ ಖಂಡಿತ ನಿಮ್ಮ ಕೈ ಹಿಡಿದ ಮೇಲೆ ಎತ್ತಾರೋ. ನಿನ್ನಿಂದ ಒಂದು ಅನುಭವ ನೀವು ಎಲ್ಲರೂ ಕೇಳಿದಾರೆ ಅಂತ ಭಾವಿಸ್ಕೊಳ್ತೀನಿ. ಇನ್ನೂ ಯಾರು ನೋಡಿಲ್ಲ ಅನುಭವನ ನೋಡ್ರಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ. ಮತ್ತು ನಿಮ್ಮ ಲೈಕ್, ನಿಮ್ಮ ಕಮೆಂಟ್ ನನಗೆ ಹೆಚ್ಚಿನ ಪ್ರಮಾಣದಾಗ ಪ್ರೋತ್ಸಾಹ ಸಿಗ್ತಾವೆ. ಮುಂದಿನ ಹೊಸ ವಿಡಿಯೋದಾಗ ಇನ್ನಷ್ಟು ಸ್ವಾಮಿ ಸೇವೆಗೆ ಮಾಹಿತಿಯನ್ನು ತರೋದೈತಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.